ಅಮೆರಿಕ ಮತ್ತು ದಕ್ಷಿಣ ಆಫ್ರಿಕಾ ನೇತೃತ್ವದಲ್ಲಿ ನಡೀತಾ ಇರುವಂತಹ ವಿಶ್ವಕಪ್ ಟಿ20 ಹಣಾಹಣಿ ಇದೀಗ ಇಂಡಿಯಾ ಮತ್ತು ಐರ್ಲೆಂಡ್ ನಡುವಿನ ಪಂದ್ಯಕ್ಕೆ ಸಾಕ್ಷಿಯಾಗ್ತಾ ಇದೆ. ಈ ಪಂದ್ಯದಲ್ಲಿ ಈಗಾಗಲೇ ಟಾಸ್ ಗೆದ್ದಿರುವಂತಹ ಭಾರತ ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ನ್ಯೂಯಾರ್ಕ್ನಲ್ಲಿ ಈ ಪಂದ್ಯ ನಡೀತಾ ಇದ್ದು ಗೆಲ್ಲುವ ವಿಶ್ವಾಸದಲ್ಲಿ ಟೀಮ್ ಇಂಡಿಯಾ ಇದೆ. ಇದು ಟೀಮ್ ಇಂಡಿಯಾದ ಮೊದಲ ಪಂದ್ಯ. ಜೂನ್ 5ರಂದು ನಡೀತಾ ಇರುವಂತಹ ಈ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಮೊದಲ ಬಾರಿಗೆ ಈ ಬಾರಿಯ ವಿಶ್ವಕಪ್ನಲ್ಲಿ ಸೆಣಸಾಡ್ತಾ ಇದ್ದು ಇಲ್ಲಿ ಟೀಮ್ ಇಂಡಿಯಾಗೆ ಎದುರಾಳಿಯಾಗಿ ಐರ್ಲೆಂಡ್ ತಂಡ ಆಡ್ತಾ ಇದೆ. ಐರ್ಲೆಂಡ್ ತಂಡ ಹಾಗೂ ಇಂಡಿಯಾ ನಡುವಿನ ಟಾಸ್ನಲ್ಲಿ ಮೊದಲು ಬೌಲಿಂಗ್ ಅನ್ನ ಭಾರತ ಆಯ್ಕೆ ಮಾಡಿಕೊಂಡಿದೆ. ಈಗಾಗಲೇ ಟಿ20 ಹಣಾಹಣಿಯಲ್ಲಿ 5 ಪಂದ್ಯಗಳು ನಡೆದಿದ್ದು 6ನೇ ಪಂದ್ಯ ಇಂಡಿಯಾ ಮತ್ತು ಐರ್ಲೆಂಡ್ ನಡುವೆ ನಡೀತಾ ಇದೆ. ಟಿ20 ವಿಶ್ವಕಪ್ 2024 ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನ ಜಂಟಿ ಆತಿಥ್ಯದಲ್ಲಿ ನಡೀತಾ ಇದ್ದು ಈ ಪಂದ್ಯ ಸಾಕಷ್ಟು ರೋಚಕತೆಗೆ ಕಾರಣವಾಗ್ತಾ ಇದೆ. ಇವತ್ತು 6ನೇ ಪಂದ್ಯ ಇಂಡಿಯಾ ಮತ್ತು ಐರ್ಲೆಂಡ್ ನಡುವೆ ನಡೀತಾ ಇದೆ. ಮೊದಲು ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ ಭಾರತ. ಈ ಬಾರಿ ಭಾರತ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ವಿಶ್ವಕಪ್ ಪಂದ್ಯವನ್ನ ಎದುರಿಸ್ತಾ ಇದೆ. ಐಪಿಎಲ್ ನಂತರ ಭಾರತ ವಿಶ್ವಕಪ್ಗೆ ಸಾಕಷ್ಟು ತಯಾರಿಯನ್ನ ಮಾಡ್ಕೊಳ್ತಾ ಇತ್ತು. ಅದರಂತೆ ಇವತ್ತು ಮೊದಲ ಪಂದ್ಯವನ್ನ ಆಡ್ತಾ ಇದೆ. ಮೊದಲ ಪಂದ್ಯದಲ್ಲಿ ಜಯ ಗಳಿಸಬೇಕು ಅಂತ ಭಾರತ ತಂಡದ ಆಟಗಾರರು ಸಾಕಷ್ಟು ಸಿದ್ಧತೆಯನ್ನ ಮಾಡಿಕೊಂಡು ಅಂಕಣಕ್ಕೆ ಇಡ್ತಿದ್ದಾರೆ. ಈಗಾಗಲೇ ಟಾಸ್ ಪೂರ್ಣಗೊಂಡಿದ್ದು ಮೊದಲು ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿರುವಂತಹ ಭಾರತ, ಹಾಗಾಗಿ ಐರ್ಲೆಂಡ್ ತಂಡ ಬ್ಯಾಟಿಂಗ್ ಅನ್ನ ಮಾಡಲಿದೆ. ಈ ಪಂದ್ಯ ನಡೀತಾ ಇರುವಂತದ್ದು ನ್ಯೂಯಾರ್ಕ್ನಲ್ಲಿ. ಈ ಪಂದ್ಯದಲ್ಲಿ ಗೆಲ್ಲುವ ವಿಶ್ವಾಸದಲ್ಲಿ ಟೀಮ್ ಇಂಡಿಯಾ ಇದೆ. ಅಷ್ಟಕ್ಕೂ ಇದು ಟೀಮ್ ಇಂಡಿಯಾದ ಮೊದಲ ಪಂದ್ಯವಾಗಿದ್ದು ಇಲ್ಲಿ ಭಾರತ ಯಾವ ರೀತಿಯಾದಂತಹ ಸಾಧನೆಯನ್ನ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ.